ಕನ್ನಡದವರಿಗಾಗಿ ಇಂದಿನ ನಿಮ್ಮ ಯಾತ್ರಾ ಸಫಲವಾಯಿತು. ತುಂಬ ಕಷ್ಟಪಟ್ಟು ಬಂದಿದ್ದೀರಾ. ಸರಳವಾಗಿ ಯಾರೂ ಬರಲಿಲ್ಲ. ಎಲ್ಲರೂ ತುಂಬ ಕಷ್ಟಪಟ್ಟು ಪ್ರಯಾಣದಲ್ಲಿ ಹಲವಾರು ಗಂಟೆಗಳು ಪ್ರಯಾಣ ಮಾಡಿ ಒಮ್ಮೊಮ್ಮೆ ಬೇಸರ ಬರ್ತದ. ಇಷ್ಟು ಕಷ್ಟಪಟ್ಟು ಬರಬೇಕಾ, ನಮಗೇನಾಗ್ತದ ಅಂತ ಆಸ್ತಿಕರಿಗೂ ಕೂಡ ಆ ಶ್ರಮ ನೋಡೋತ್ತಿಗೆ ಇಲ್ಲಿಯ ಚಳಿ ಮೇಲೆ ಬೇರೆ ಥಂಡಿ ಇಲ್ಲ, ಅದು ನೋಡಿದರೆ ಇನ್ನಿಷ್ಟು ಮನಸ್ಸಿಗೆ ಬೇಜಾರಾಗ್ತದೆ. ನಾವು ಬಂದು ಏನು ಸಾಧಿಸಿದಂತೆ ಆಯಿತು. ಬೇಸರ ಪಡಬಾರ್ದು. ಒಂದು ಸುಖ ಆಗಬೇಕಂದ್ರೆ ಕಷ್ಟ ತಪ್ಪಿದ್ದಲ್ಲ. ಒಂದು ಗಾದಿ ಮಾತಿದೆ, ಕೈ ಕೆಸರಾಗದೆ ಬಾಯಿ ಮೊಸರಾಗೋದಿಲ್ಲ. ಬಾಯಲ್ಲಿ ಮೊಸರನ್ನು ತಿನ್ನಬೇಕು ಅಂದರೆ ಆ ಹಾಲು ಮೊಸರು ತಂದವನು ದನದಿಂದ ತೆಗೆದವನು ದನಕ್ಕೆ ಹುಲ್ಲು ಹಾಕಿ ಸೆಗಣಿ ಎತ್ತಿ ಕಷ್ಟಪಟ್ಟು ಅವನು ಕೈ ಕೆಸರು ಮಾಡಿಕೊಂಡ್ರೆ ನಮ್ಮ ಬಾಯಿಗೆ ಮೊಸರು ಬೆಣ್ಣೆ ಸಿಗತ್ತೆ. ಕಷ್ಟಪಡಬೇಕು. ತತ್ರಾಪಿ ಭಗವದ್ ಅನುಗ್ರಹಕ್ಕೆ ಕಷ್ಟಪಡದೆ ಫಲ ಸಿಗೋದಿಲ್ಲ. ಇದು ದೊಡ್ಡ ಕ್ಷೇತ್ರ. ನಮ್ಮ ಭರತ ಭೂಮಿಯಲ್ಲಿ, ಕರ್ಮಭೂಮಿಯಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದು ಪುಣ್ಯಕ್ಷೇತ್ರ. ರಂಗನಾಥ ದೇವರು, ವರಾಹ ದೇವರು ಶ್ರೀಮುಷ್ಣ, ತಿರುಪತಿಯ ವೆಂಕಪ್ಪ, ಗಂಡಕಿ ನದಿಯಲ್ಲಿರ್ತಕ್ಕಂಥ ಸಾಲಗ್ರಾಮ ಕ್ಷೇತ್ರ, ಆಮೇಲೆ ಬರೋದೇ ನೈಮಿಷ ಕ್ಷೇತ್ರ, ತೋತಾದ್ರಿ ಅಂತ ದಕ್ಷಿಣ ದೇಶದಲ್ಲಿ, ಪುಷ್ಕರ ಕ್ಷೇತ್ರ ಹಾಗೂ ಬದರಿ ಕ್ಷೇತ್ರ, ನರನಾರಾಯಣಾಶ್ರಮ. ಇದು ನೈಮಿಷ ಕ್ಷೇತ್ರ. ಇದು ಕೇವಲ ತತ್ವಜ್ಞಾನಕ್ಕಾಗಿಯೇ, ಪರಮಾತ್ಮನ ಪ್ರೀತಿ ಸಂಪಾದನ ಮಾಡಬೇಕು ಅಂತ ಇಚ್ಛೆ ಉಳ್ಳವರಿಗೆ ಇದು ಒಂದು ದೊಡ್ಡ ವಿಜ್ಞಾನಪ್ರದವಾದ ಕೇಂದ್ರವಾಗಿದೆ. ಬೇರೆ ಕಡೆ ಹೋದರೆ ಆಯುಷ್ಯ, ಆರೋಗ್ಯ, ಸಂಪತ್ತು ಸಿಗಬಹುದು. ಅಂದರೆ ಬೇರೆ ದೇವರಲ್ಲಿ ಹೋದರೆ, ಭಗವಂತನ ರಂಗನಾಥ ರೂಪ, ಶ್ರೀ ತಿರುಪತಿ ರೂಪಕ್ಕೆ ಹೋದರೆ ಜ್ಞಾನ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಎಲ್ಲ ಬರುತ್ತೆ. ನಮ್ಮ ದೃಷ್ಟಿಕೋನ ಹೇಗಿರುತ್ತದೆ ಅಂದರೆ, ತಿರುಪತಿಗೆ ಹೋದರೆ ನಮ್ಮ ದೊಡ್ಡ ಮಗನ ಮನೆ ಚೆಂದಾಗಿರಲಿ, ಅವನ ಸಂಸಾರ ಚೆಂದಾಗಿರಲಿ, ಸಣ್ಣ ಮಗಳಿಗೆ ಮದುವೆ ಆಗಿಲ್ಲ, ದೊಡ್ಡ ಮಗಳಿಗೆ ಮದುವೆ ಆದರೂ ಮಕ್ಕಳಾಗಿಲ್ಲ, ಇವೆಲ್ಲ ಬೈಕಿಗಳು, ಹಿರಣ್ಯಕಶ್ಯಪನ ಬೈಕ್ಗಳು ಭಾಳ ಬರ್ತಾವಲ್ಲ, ತಿಮ್ಮಪ್ಪನ ಹತ್ರ ಏನು ಬೇಡಿಕೆಳ್ತೀವಿ ಅಂದರೆ ಇವೆಲ್ಲ ಬೇಡಿಕೆಂಬರ್ತೀವಿ. ಅದಕ್ಕೆ ವೇದವ್ಯಾಸರಂತಾರೆ, ನನ್ನ ಹತ್ರ ಬರ್ರಿ, ಯಾವ ಬೈಕೆ ಬೇಡ, ಎಲ್ಲ ಬೈಕೆ ಬಿಟ್ಟು ಇಲ್ಲಿ ಬರ್ರಿ, ತತ್ವಜ್ಞಾನಾಪೇಕ್ಷಿಗಳು ಯಾರೋ ನನ್ನಲ್ಲಿ ಬನ್ನಿ, ನಾನು ಕೊಡ್ತೀನಿ. ಯಾಕೆ ಪರಮಾತ್ಮ ನಮ್ಮನ್ನು ಕರುಣಿಸೋದು ಜ್ಞಾನವಿಲ್ಲ ಅಂದರೆ ಏನೇನೂ ಕರುಣಿಸೋದಿಲ್ಲ. ಎಷ್ಟೇ ಕಷ್ಟಪಟ್ಟು ಪ್ರದಕ್ಷಿಣಾಕಿ ನಮಸ್ಕಾರಕ್ಕೆ ಯಜ್ಞ ಮಾಡಲಿ, ಕೊನೆಗೆ ಎಲ್ಲಿ ಹೋಗಬೇಕು ಪರ್ಯವಸಾನ? ಗುರು ಮುಖಾಂತರ ಜ್ಞಾನ ಪಡೆದೇ ಮೋಕ್ಷಕ್ಕೋ. ಅದಕ್ಕೆ ವಾದಿರಾಜರಂತಾರೆ, ನಾರಾಯಣ ಏನೋ ಮನವೇ ಅಂತ ಹೇಳ್ತಾ, ಗುರುಮುಖದಿಂದ ಸಚ್ಛಾತ್ರ ಪುರಾಣವ ನಿರುತದಿ ಕೇಳುತ್ತೀರು. ಎಷ್ಟು ಹರಿನಾಮ ಸ್ಮರಣ ಮಾಡಿದರೂ ಕೂಡ ಗುರುಗಳ ಮುಖದಿಂದ ಸಚ್ಛಾಸ್ತ್ರ ಶ್ರವಣವು ಆಗದೆ ಹೋದಷ್ಟು ಎಷ್ಟು ಕಾಲ ಆಗೋದಿಲ್ಲವೋ ಅಷ್ಟರವರೆಗೆ ಅವರಿಗೆ ಮೋಕ್ಷ ಆಗುವುದೇ ಇಲ್ಲ. ತತ್ವಜ್ಞಾನವೇ ಮೋಕ್ಷಕ್ಕೆ ಕಾರಣ ಹೊರತು ಬೇರೆ ಅಲ್ಲ. ಅಂತಹ ತತ್ವಜ್ಞಾನದ ಆಕರ ನಿಧಿ ಯಾವುದು ಅಂದರೆ ಈ ನೈಮಿಷಾರಣ್ಯ. ನೈಮಿಷಾರಣ್ಯಕ್ಕೆ ಹೃದಯ ಸ್ಥಾನ ಯಾವುದು ಅಂದರೆ ಇಲ್ಲಿ ನಾವು ಕೂತಿರ್ತಕ್ಕಂಥ ವ್ಯಾಸಗದ್ದೆ. ಈ ವ್ಯಾಸಗದ್ದೆ ವೇದವ್ಯಾಸರು ಇಲ್ಲಿ ಕೂತಿದ್ದಾರೆ. ಇಲ್ಲೇ 5,000 ವರ್ಷಗಳ ಹಿಂದೆ ಅವರು ಇಲ್ಲೇ ಕೂತು ಅನೇಕ ಋಷಿಗಳು, ಸುಮಂತು, ಜೈಮಿನಿ, ವೈಶಂಪಾಯನ, ಎಷ್ಟೋ ಋಷಿಗಳು, ಮುನಿಗಳು, ಶೌನಕರು, ಸೂತಾಚಾರ್ಯರು, ತಮ್ಮ ಮಕ್ಕಳಾದ ಸಾಕ್ಷಾತ್ ಮಹಾರುದ್ರದೇವರ ಅವತಾರರಾಗಿರ್ತಕ್ಕಂಥ ಶುಕಾಚಾರ್ಯರು ಎಲ್ಲರೂ ಇಲ್ಲೇ ಕೂತಿದ್ದಾರೆ. ಎಲ್ಲರಿಗೂ ಕೂಡ ತತ್ವಜ್ಞಾನದ ರಸದೌತಣವನ್ನು ಕೊಟ್ಟವರು ಯಾರು? ಇಲ್ಲಿ ಕೂತಿರುವ ವೇದವ್ಯಾಸರು. ಆದ್ದರಿಂದ ಬನ್ನಿ, ನೀವು ಹರಿದ್ವಾರಕ್ಕೆ ಹೋದರೆ, ಅಲಕಾನಂದ ಹೋದರೆ, ಒಂದು ತಾಮ್ರದ ಮಿಳ್ಳಿ ಯಾವುದೋ ಪಾತ್ರೆ ತೆಗೆದುಕೊಂಡು ಗಂಗಾ ತುಂಬಿಕೊಂಡು ಹೋಗ್ತೀರಲ್ಲ ನಿಮ್ಮ ಮನೆಗೆ ಹೋಗೋದಂತೆ. ಇಲ್ಲಿ ಒಂದು ಪಾತ್ರೆಯಲ್ಲಿ ತುಂಬಬೇಡ್ರಿ, ನಿಮ್ಮ ತಲೆ ಒಳಗೆ ಸಚ್ಛಾತ್ರವೆನ್ನುವ ಈ ಜ್ಞಾನ ಗಂಗೆಯನ್ನು ತುಂಬಿಕೊಂಡು ನಿಮ್ಮ ಮನೆಗೆ ಹೋಗ್ರಿ. ಇದೇ ನಿಮ್ಗೆ ದೊಡ್ಡ ಕೊಡುಗೆ. ಇದು ಈಗ ಭಗವಂತ ನಿಮ್ಗೆ ಕೊಡ್ತಕ್ಕಂಥ ದೊಡ್ಡ ಒಂದು ಸಂಪತ್ತೇನೆಂದರೆ ಜ್ಞಾನಗಂಗಾ. ದಾಸರಂತಾರೆ, ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಈ ತೀರ್ಥಗಳಲ್ಲಿ ಗೋಮತಿ, ಗಂಗಾದಲ್ಲಿ ಸ್ನಾನ ಬೇಡ ಅಂತ ಹೇಳಲಿಲ್ಲ, ಮಾಡಿ. ಆದರೆ ಅಲ್ಲಿ ಮಾತ್ರ ಮಾಡಿ. ಜ್ಞಾನಗಂಗೆಯಲ್ಲಿ ಯಾರು ಸ್ನಾನ ಮಾಡುವುದಿಲ್ಲವೋ ಅವರಿಗೆ ಉದ್ಧಾರವಿಲ್ಲ. ಆದ್ದರಿಂದ ಜ್ಞಾನವೇ ಮೋಕ್ಷಕ್ಕೆ ಕಾರಣ. ಅಂಥ ಜ್ಞಾನ ತತ್ವಜ್ಞಾನ. ಆ ತತ್ವಜ್ಞಾನದ ಬೆಳಕನ್ನು ಕೊಡುವ ಸೂರ್ಯ ಯಾರು ಅಂದರೆ ವೇದವ್ಯಾಸ ದೇವರು. ಇಲ್ಲೇ ಕೂತು 18 ಪುರಾಣಗಳು, ಮಹಾಭಾರತ, ಬ್ರಹ್ಮಸೂತ್ರಗಳು
ಇವುಗಳನ್ನೆಲ್ಲ ಶಿಷ್ಯರಿಗೆ ಪ್ರವಚನ ಮಾಡಿದ ಸ್ಥಳ ಇದು. ಇದು ಏನು ಒಳಗೆ ಕಟ್ಟಿ ಒಂದು ಎತ್ತರ ಕಾಣ್ತಾ ಇದೆ, ಬಟ್ಟೆ ಹೊದಿಸಿದ್ದಾರ, ಅದು ವೇದವ್ಯಾಸ ದೇವರು ಕೂತಂಥ ಸ್ಥಳ. ವ್ಯಾಸಗದ್ದೆ ಅಂತ ಕರೀತಾರೆ. ಇಲ್ಲಿ ಆ ಶಬ್ದಕ್ಕೆ ಹಿಂದೆಯೇ ಇಲ್ಲಿ ಶಬ್ದಕ್ಕೆ ಅರ್ಥವೇನು? ಗದ್ದೆ ಅಂದರೆ ಪೀಠ, ವೇದವ್ಯಾಸ ದೇವರು ಕೂತ ಪೀಠ. ಆ ವೇದ ಪೀಠ, ವೇದವ್ಯಾಸರು ಅಂದರೆ ವೇದ ಸ್ವರೂಪರು. ಆ ವೇದ ಪೀಠ ಇದು. ವೇದ ಪ್ರತಿಪಾದ್ಯನಾದ ಪರಮಾತ್ಮ ಕೂತ ಪೀಠ. ಅದಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲ ಇಲ್ಲಿ ಬಂದು ನೆರಗಿದ್ದಾರೆ. ಸೂಚ್ಯವಾಗಿ ಹರಿಕಥಾಂಸ ಹೇಳಿದ ವೇದ ಪೀಠ ವಿರಿಂಚ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕಪವಿತ್ರ ಸುಚರಿತ್ರ. ಇದೊಂದು ವೇದಪೀಠ. ವೇದವೇ ಪೀಠವಾಗಿ, ವೇದವೇ ಆಸನವಾಗಿ ಉಳ್ಳಂಥ ಒಂದು ಕೇಂದ್ರ ಇದು, ವಿಜ್ಞಾನದ ಕೇಂದ್ರವಾಗಿದೆ. ಇಲ್ಲಿ ಅವರ ಮಕ್ಕಳಾದ ಶುಕಾಚಾರ್ಯರು, ಇನ್ನಿತರ ಅನೇಕ ಶೌನಕರು, ಸುತಾಚಾರ್ಯರು ಮೊದಲಾದ 88,000 ಋಷಿಗಳು ಮುನಿಗಳು ಇಲ್ಲಿ ಕೂತಿದ್ದಾರೆ. ನಿತ್ಯದಲ್ಲಿ ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ವೇದಘೋಷದೊಂದಿಗೆ ಒಂದು ಕಡೆ ಚಿಳಿಪಿಳಿ ಎನ್ನುವ ಹಕ್ಕಿಗಳ ಶಬ್ದಗಳಾದರೆ ಒಂದು ಕಡೆ ವೇದದ ಒಂದು ಸಂಕೀರ್ತನೆ, ಆ ವೇದದ ಧ್ವನಿ, ಪಕ್ಷಿಗಳ ಧ್ವನಿ ಇಂಪಾಗಿ ಕೇಳ್ತಾ ಇರುವುದು ಇಲ್ಲಿ ವಾಸ ಮಾಡಿದವರಿಗೆ. ಅಂತಹ ಒಂದು ದೊಡ್ಡ ಕ್ಷೇತ್ರ ವೇದವ್ಯಾಸರು ಮಂಡಿಸಿದ, ಅಲಂಕರಿಸಿದ ಒಂದು ಪೀಠ ಕ್ಷೇತ್ರ ಇದು. ನಾವು ಬರ್ತೀವಿ ಅಂತ ಸಂಕಲ್ಪ ಮಾಡಿದರೆ ಆಗೋದಿಲ್ಲ. ಎಷ್ಟೋ ಜನ ಬರಬೇಕು ಅಂತಂದು ಬಯಸಿ ಬರದೇ ಹೋದರು. ಕೆಲವರಿಗೆ ಬರ್ಲಿಕ್ಕಾಗ್ತದೆ. ವೇದವ್ಯಾಸರು ಬರೆದ ಭಾಗವತ ಕೇಳುವುದಕ್ಕೆ ಪದ್ಮಪುರಾಣ ಒಂದು ಮಾತು ಹೇಳ್ತದೆ, ಕೋಟಿ ಜನ್ಮ ಸಮುತ್ಥಿತೇನೈವ ಪುಣ್ಯೇನೈವತು ಲಭ್ಯತೆ. 1,000,000 ಜನ್ಮದಲ್ಲಿ ಅವರು ಮಾಡಿದ ಪುಣ್ಯ ಒದಗಿ ಬಂದರೆ ಭಾಗವತ ಕೇಳುವ ಭಾಗ್ಯ ಸಿಗುತ್ತದೆ. ಅಂದರೆ ಭಾಗವತ ಬರೆದವರತ್ತೆ ಬರಬೇಕು ಅಂದರೆ ಎಷ್ಟು ಜನ್ಮ ಬೇಕು, ಎಷ್ಟು ಪುಣ್ಯ ಬೇಕು. ಇಂತಹ ವ್ಯಾಸರ ಸ್ಥಳದಲ್ಲಿ ನಾವು ಬಂದು ಕೂತಿದ್ದೀವಿ. ನೀವು ಎಲ್ಲರೂ, ನಾವು ಮಾತ್ರವೇ ಅಲ್ಲ, ನಮ್ಮ ಹಿರಿಯರು ಮಾಡಿದ ಪುಣ್ಯ ಕೂಡ. ನಾವು ಮಾಡಿದ ಪುಣ್ಯ ಸರಿಗೋಗೋದಿಲ್ಲ. ಹಿರಿಯರು ಕೊಟ್ಟ ಒಂದು ಮನೆ ಕಟ್ಟಲಿಕ್ಕೆ ನಮ್ಮ ಹಣ ಮಾತ್ರ ಸರಿಗೋದಿಲ್ಲ. ಅಪ್ಪ ಕೊಟ್ಟ ಆಸ್ತಿ ಕೂಡ ಮಾರಿ ಮನೆ ಕಟ್ತೀವ ಇಲ್ಲ? ಅವರು ಕೊಟ್ಟ ಹಣ ನಮ್ಮ ಹಣ ಸೇರಿದರೆ ನಮ್ಮದೊಂದು ಕೆಲಸ ಆಗ್ತದೆ. ನಾವು ಇಂಥ ದೊಡ್ಡ ಸ್ಥಳಕ್ಕೆ ಬರಬೇಕು ಅಂದರೆ ನಮ್ಮ ಹಿರಿಯರು ಮಾಡಿದ ಪುಣ್ಯ ಹಾಗೂ ನಾವು ಮಾಡಿದ ಪುಣ್ಯ ಇವುಗಳೆಲ್ಲ ಸೇರಿ ನಾವು ಇವತ್ತು ಮಾಡಿದೊಂದೇ ಅಲ್ಲ, ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯ ಕೂಡ ಇಲ್ಲಿ ಇದು ಕೂಡ ನಮ್ಗೆ ಆ್ಯಡ್ ಆಗ್ತದೆ, ಗೊತ್ತಾ? ನಾವು ಈ ಜನ್ಮದಲ್ಲಿ ಸಂಪಾದಿಸಿದ ಹಣ ಸತ್ತು ಹೋದರೆ ಹಣ ನಮ್ಮಿಂದ ಬರೋದಿಲ್ಲ, ಹೆಣ ಒಂದು ಹೋಗ್ತದೆ, ಹಣ ಇಲ್ಲೇ ಉಳಿತದೆ. ಆದರೆ ಪುಣ್ಯ ಮಾಡಿದರೆ ಅದು ಮುಂದಿನ ಜನ್ಮಕ್ಕೂ ಕೂಡ ಆ ಪುಣ್ಯ ನಮ್ಮೊಟ್ಟಿಗೆ ಬರುತ್ತದೆ ಹೊರತು ಹಣ ಬರೋದಿಲ್ಲ, ಪುಣ್ಯ ಬರುತ್ತದೆ. ಆದ್ದರಿಂದ ನಾವುಗಳು ಮಾಡಿಕೊಂಡ ಪುಣ್ಯದು ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯವು ಇವತ್ತಿಲ್ಲಿ ಬಂದು ನಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಒಂದು ದೊಡ್ಡ ಸಹಕಾರಿಯಾಗಿದೆ. ಇಂತಹ ಸ್ಥಳಕ್ಕೆ ಬಂದಿದ್ದೀವಿ. ನೋಡ್ರಿ, ಕಣ್ತುಂಬ ವೇದವ್ಯಾಸ ದೇವರನ್ನು. ನಿಂಗೆ ಏನೋ ಕಾಣ್ತದೆ, ಬಟ್ಟೆ ಹಾಕಿದ್ದಾರೆ, ಕಟ್ಟಿದ್ದಾರೆ ಅಂತ. ನಮ್ಮ ಕಣ್ಣುಗಳಿಗೆ ಅಷ್ಟೇ ಕಾಣ್ತದೆ. ಯಾಕೆಂದರೆ ಬೆಟ್ಟದೊಡೆಯನಾದ ಶ್ರೀನಿವಾಸನ ದರ್ಶನಕ್ಕೆ ದೇವಶರ್ಮ ಎನ್ನುವ ಬ್ರಾಹ್ಮಣ ಅಂದಿನ ಕಾಲದಲ್ಲಿ ಶ್ರೀನಿವಾಸನತ್ಲೆ ಹೋದಾಗ ಆ ಪ್ರತಿಮಾ ನೋಡ್ತಿದ್ದಾನೆ ಬ್ರಾಹ್ಮಣ. ಇದ್ದಕ್ಕಿದ್ದಂತೆ ಶ್ರೀನಿವಾಸ ದೇವರು ಬಾಯಿ ತೆಗೆದರು, ಮುಗುಳು ನಗಿಂದ ನಕ್ಕರಂತ. ಆ ನಗುವ ದೃಶ್ಯವನ್ನು ಆ ದೇವಶರ್ಮ ಕಂಡ, ವರ್ಣನ ಮಾಡ್ತಾರಲ್ಲಿ. ಪುಣ್ಯವಂತರು ಹೋದರೆ ದೇವರು ದರ್ಶನ ಕೊಡ್ತಾರಂತ. ನಮ್ಮ ಕಣ್ಣಿಗೆ ಯಾವುದೋ ಕಲ್ಲಿನಂತೆ ಕಂಡ್ರೆ ಪುಣ್ಯವಂತರಿಗೆ ದಿವ್ಯವಾದ ತನ್ನ ರೂಪವನ್ನೇ ಕೊಡಿಸ್ತಾನೆ. ಅಂತಹ ಒಂದು ದಿವ್ಯವಾದ ರೂಪ ಇಲ್ಲಿ ವೇದವ್ಯಾಸರು ಸನ್ನಿಹಿತರಾಗಿದ್ದಾರೆ. ನೀವು ಬೇಡಿ ಕೇಳಿ, ನಿಮಗೇ ಅಲ್ಲ, ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ
ಎಲ್ಲರಿಗೂ ಕೂಡ ದಿವ್ಯವಾದ ತತ್ವಜ್ಞಾನ. ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು, ಒಳ್ಳೆ ಓದಬೇಕು, ಹೆಸರು ತರಬೇಕು, ನೀತಿವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು, ಒಳ್ಳೆಯ ಪಾಂಡಿತ್ಯ ಪಾಠವದಿಂದ ವಾಕ್ಶಕ್ತಿಯಿಂದ ಅವರು ತುಂಬಿ ತುಳುಕಬೇಕು. ಅವರ ಜೀವನ ದಿವ್ಯವಾಗಿ ಭವ್ಯವಾಗಿ ಆಗಬೇಕು ಅಂತಂದರೆ ಯಾರ ಅನುಗ್ರಹ ಬೇಕು? ಇಲ್ಲಿ ನೆಲೆಸಿದ ವೇದವ್ಯಾಸರ ಅನುಗ್ರಹ ಬೇಕು. ಆ ವೇದವ್ಯಾಸರನ್ನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಿ. ನಮಗೇ ಅಲ್ಲ, ನಮ್ಮ ಎಲ್ಲ ಜನರಿಗೂ, ನಮ್ಮ ಮನೆ ಜನರಿಗೆಲ್ಲರಿಗೂ ಕೂಡ ಇದೇ ರೀತಿಯಾದ ಜ್ಞಾನ ಭಕ್ತಿಗಳನ್ನು ಕೊಟ್ಟು ಸಲಹಯ್ಯ ಅಂತ ಆ ದೇವರನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗ ಹೇಳ್ತೇನೆ, ಆ ವೇದವ್ಯಾಸರ ಪ್ರಾರ್ಥನೆಯನ್ನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಪ್ರಾರ್ಥನೆ ಮಾಡಿ, అందరూ చేతులు జోడించుకోండి, ಕೈ ಮುಗಿದು ವೇದವ್ಯಾಸರನ್ನು ಪ್ರಾರ್ಥನೆ ಮಾಡಿರಿ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ವೇದವ್ಯಾಸಾಯ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ శుకతాతం తపోనిధిం. చూడండి, చాలా భక్తితో శ్రద్ధతో చెప్పాలి. ఎట్లా ఆలోచన చేస్తూ చెప్పొద్దండి, ఉన్న మతి వెళ్ళిపోతుంది. చాలా విశ్వాసంతో చెప్పాలి. చేతులు జోడించండి, మనకేం ఖర్చు కాదు కదా. చేతులు జోడిస్తే ఈరోజేమో ఒక 1000 రూపాయలు నష్టం అవుతుందా బ్యాంక్ అకౌంట్లో? లేదు కదా. చేతులు జోడించండి, చేసి భక్తితో శ్రద్ధతో చెప్పండి. వ్యాసం వసిష్ఠనప్తారం శక్తే పౌత్రమకల్మషం పరాశరాత్మజం వందే శుకతాతం తపోనిధిం. వ్యాసం వసిష్ఠనప్తారం శక్తే పౌత్రమకల్మషం పరాశరాత్మజం వందే శుకతాతం తపోనిధిం. వ్యాసం వసిష్ఠనప్తారం శక్తే పౌత్రమకల్మషం పరాశరాత్మజం వందే శుకతాతం తపోనిధిం. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. శ్రీ వేదవ్యాసాయ నమః. శ్రీ వేదవ్యాసాయ నమః. ಶ್ರೀ ವೇದವ್ಯಾಸಾಯ ನಮಃ. ಎಲ್ಲರೂ ವೇದವ್ಯಾಸರನ್ನು ಬೇಡಿಕೊಳ್ಳಿ. ನಿಮಗೂ ನಿಮ್ಮ ಮನಿ ಜನಕ್ಕೂ ಎಲ್ಲರಿಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪ್ರಸಾದಿಸಲಿ. ನಮಗೂ ತತ್ವಜ್ಞಾನ ಕೊಳ್ಳಿ. ಆ ತತ್ವಜ್ಞಾನದಿಂದ ಭಗವಂತನನ್ನು ಕಂಡು
ನಾವು ಸಂತುಷ್ಟರಾಗಿ ಭಗವಂತನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಇವರ ಅನುಮತಿ ತಗೊಂಡು ನಾಳಿನಿಂದ ನಾವು ಭಾಗವತ ಪ್ರವಚನವನ್ನು ಕೇಳಬೇಕು. ನಮ್ಮಿಷ್ಟಕ್ಕೆ ನಾವು ಕೂತ್ರೆ ಅಲ್ಲ, ಅನುಮತಿ ಕೊಡೋರು ಇವರು. ಇಲ್ಲಿ ಕೂತು ಪ್ರವಚನ ಮಾಡೋರು ನಾವುಗಳೆಲ್ಲ ಪ್ರವಚನ ಮಾಡೋರು. ಇಲ್ಲಿ ಏನು ಹೇಳಿದರೂ ವೇದವ್ಯಾಸರೇ ಬಂದು ಕೊಡಬೇಕು. ಅದಕ್ಕೆ ನಾವು ವ್ಯಾಸಪೀಠ ಅಂತ ಮುಂದೆ ಇಟ್ಕೊಂಡಿರ್ತೀವಿ. ಚೆಕ್ಕಿದು ಯಾವುದೋ ಒಂದು ಇರ್ತದೆ, ಅದು ವ್ಯಾಸಪೀಠ ಅಂತೀವಿ. ಅದು ಸುಮ್ಮನೆ ಹೆಸರಿಗೆ ನಾವು ವ್ಯಾಸಪೀಠ. ನಿಜವಾಗಿ ವ್ಯಾಸಪೀಠ ಅಂದರೆ ವ್ಯಾಸರು ಕೂತಿರುವ ವೇದಗಳು ಶಾಸ್ತ್ರಗಳೇ ಪೀಠ, ಅದರ ಮೇಲೆ ಕೂತಿದ್ದಾನೆ ತಾನದನ್ನು. ಆ ವ್ಯಾಸಪೀಠ ಇಟ್ಟು ನಾವು ಕೂತಾಗ ಅದು ವೇದವ್ಯಾಸರು ಅವತ್ತು ಬಂದು ನಾವು ಶ್ರೀ ಗುರುಭ್ಯೋ ನಮಃ ಅಂತ ಶುರು ಮಾಡಿದರೆ ವೇದವ್ಯಾಸರು ಬಂದು ಕೊಡ್ತಾರೆ. ಆ ಹೇಳೋ ವ್ಯಕ್ತಿಯಲ್ಲಿ ವ್ಯಾಸರು ಬಂದಿರ್ತಾರೆ ಅಂತ ಅನುಸಂಧಾನ. ಅಲ್ಲಿ ಕೂತು ಹೇಳಬೇಕು ಅಂದರೆ ಹೇಳುವ ಶಕ್ತಿ ನಮ್ಮದಲ್ಲ, ಇಲ್ಲಿ ಇರುವಂಥ ವೇದವ್ಯಾಸರೇ ಬಂದು ಹೇಳಿಸುತ್ತಾರೆ. ಆ ಅನುಸಂಧಾನದಿಂದ ಭಾಗವತವನ್ನು ನಾವು ಶ್ರವಣ ಮಾಡಬೇಕು. ನಾಳೆಯಿಂದ ಬೆಳಿಗ್ಗೆ ಸರಿಯಾಗಿ ಕನ್ನಡದವರಿಗೆ ಕೇಳಿ, ನಂಗೆ ಗೊತ್ತಿಲ್ಲ, ನಂಗೆ ಹೇಳಿಲ್ಲ ಅಂತ ಇರಬೇಡ. ಯಾರು ಬರದೆ ರೂಮ್ಗಳಲ್ಲಿ ಇದ್ದವರಿಗೆ ತಿಳಿಸಿ. ಬೆಳಿಗ್ಗೆ ಸರಿಯಾಗಿ 7:30 ಕನ್ನಡದಲ್ಲಿ ಅಲ್ಲಿ ಎಲ್ಲಿ ಇಳ್ಕೊಂಡಿದ್ದಾರೋ ಅದರಲ್ಲೇ ಭಾಗವತ ಪ್ರವಚನ ಬೆಳಿಗ್ಗೆ 7:30 ಕನ್ನಡದಲ್ಲಿ ಆಗುತ್ತದೆ. ಯಾರು ಪುಣ್ಯವಂತರೋ ಅವರು ಬರ್ತೀರಿ, ಯಾರಿಗೆ ಪುಣ್ಯ ಇಲ್ಲವೋ ಅವರು ಬರೋದಿಲ್ಲ. ಇಷ್ಟಕ್ಕಿಂತಲೂ ನಾನು ಹೆಚ್ಚು ಹೇಳಲಾರೆ. ಇಷ್ಟು ಕಷ್ಟಪಟ್ಟು ಬಂದದ್ದು ಎಲ್ಲ ಕೆಲಸ ಬಿಟ್ಟು, ನಿದ್ದೆ ಬಿಟ್ಟು, ತಿಂಡಿ ಬಿಟ್ಟು, ಕುಡಿಯೋದು ಬಿಟ್ಟು, ತಿನ್ನೋದು ಬಿಟ್ಟು ಭಾಗವತ ಕೇಳಿದ್ರೇ ನಮ್ಮ ಜನ್ಮ ಸಾರ್ಥಕ. ಇಲ್ಲ ಅಂದರೆ ಏನೂ ಪ್ರಯೋಜನವಿಲ್ಲ. ನರಜನ್ಮ ಬರುವುದೇ ಕಷ್ಟ, ತಿಳಿದು ನೋಡಲು ವಿಪ್ರತ್ವ ಶ್ರೇಷ್ಠ, ಕೇಳರವೋ ಮರ್ಕಟ ಅಂತ. ಹಾಳು ಹರಟಿಗೆ ಹೋಗಬೇಡ, ಕಂಡ ಕೂಳನ್ನು ತಿಂದು ಒಡಲರಿಯಬೇಡ. ನಾವು ಮಾಡೋ ಕೆಲಸಗಳಲ್ಲಿ ಇದೆ. ಹಾಳು ಹರಟಿ ಹೊಡ್ತೀವಿ, ಕಂಡದ್ದನ್ನು ತಿಂತೀವಿ. ಅದು ಕ್ಷೇತ್ರಕ್ಕೆ ಬಂದಾಗ ಇನ್ನೂ ಹೆಚ್ಚು ತಿಂತೀವಿ. ಅವುಗಳೆಲ್ಲ ಬಿಟ್ಟು ಭಗವಂತನ ಪ್ರೀತಿಗಾಗಿ ಕೂತು ಶ್ರಮಪಟ್ಟು ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಿ ನಾವು ಹೊತ್ತುಕೊಂಡು ನಿಂತಿರುವ ಪಾಪಗಳ ಭಾರ ತಳಗಿಳಿಸ್ಕೊಳ್ಳಿ. ತಳಗಿಳಿಬೇಕಂದ್ರೆ ಭಾಗವತ ಪ್ರವಚನ ಕೇಳಬೇಕದ. ನಾಳೆ ಸರಿಯಾಗಿ 7:30 ಆರಂಭವಾಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಸಿದ್ಧರಾಗಿ ಇರಬೇಕದನ್ನು ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಸರಿಯಾಗಿ ಎಲ್ಲರೂ ಕೂಡ ಆ ಹೊತ್ತಿಗೆ ಸೇರ್ರಿ. ಮತ್ತು ಬೇರೆ ಬೇರೆ ಯಾವುದು ಕೂಡ ಡಿವೇಟ್ ಆಗಬೇಡ್ರಿ. ನಂಗೆ ಹೇಳಿಲ್ಲ ಅಂತ ಅನ್ಬೇಡ್ರಿ, ಎಲ್ಲರಿಗೂ ಕೂಡ ಹೇಳಿದ್ದೀವಿ. ಹರೇ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆ ಪ್ರವಚನ ಕನ್ನಡದಲ್ಲಿ, ಮಧ್ಯಾಹ್ನ ತೆಲುಗು ನಂತರ 9 ಗಂಟೆ ಕನ್ನಡ ಪ್ರವಚನ, ಪಲ್ಲಕ್ಕಿ ಉತ್ಸವ ಇರ್ತದೆ. ನೀವು ಎಲ್ಲರೂ ಭಾಗವಹಿಸ್ಬೋದು. ತೆಲುಗು ನಡೀತಾ ಇದ್ದಾಗ ಬಿಡಬೇಡಿ, ಅಲ್ಲಿ ಕೂಡ ಬೇರೆ ವಿಷಯ ಇರ್ತದೆ. ನಿಮ್ಗೆ ಹೇಳಿದ್ದು ಬೇರೆ, ಅಲ್ಲಿ ಹೇಳೋ ವಿಷಯ ಬೇರೆ ಇರ್ತದೆ. ಅರ್ಥವಾದಷ್ಟು ಕೂಡ್ರಿ. ಆಮೇಲೆ ತಿರುಗಿ ಹರಿಕಥಾಮೃತಸಾರ ಪಾರಾಯಣ ಬೆಳಿಗ್ಗೆ ಇರ್ತದೆ. ಸುಮಾರು ನಿಮ್ಗೆ 6 ಗಂಟೆಯಿಂದ 7:30 ತನಕ ಹರಿಕಥಾಮೃತಸಾರ ನಾವೊಂದು ಕೋಟಿ ಹರಿಕಥಾಮೃತಸಾರ ಅಂತ ಒಂದು ಇದು ಮಾಡಿದ್ವಲ್ಲ, ಅದಕ್ಕೆ ಪಾರಾಯಣ ಇರ್ತದ ಕಡೆಯಿಂದ 6ರಿಂದ 7:30 ತನಕ ಪಾರಾಯಣ. ಮತ್ತು ಪ್ರವಚನ, ತೆಲುಗು ಪ್ರವಚನ ಆದಮೇಲೆ ಕೂಡ ನಾವು ಪೂಜೆ ಮಾಡ್ತಿರ್ತೀವಿ. ಆ ಹೊತ್ತ ಮತ್ತೆ ನೀವೆಲ್ಲರೂ ಸಾಮೂಹಿಕ ಪಾರಾಯಣ. ಅದಾದಮೇಲೆ ಮಧ್ಯಾಹ್ನ ಭೋಜನ ಎಲ್ಲ ಆದಮೇಲೆ ಸಂಜೆ ಕಾರ್ಯಕ್ರಮ ನಡೀತಿರ್ತದೆ. ಅಲ್ಲಿ ಕೂಡ ಬನ್ನಿ, ಭಾಗವಹಿಸ್ರಿ. ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರಿದ್ದು ನೀವು ಪುಣ್ಯವನ್ನು ಗಳಿಸ್ತಕ್ಕಂಥವ್ರು ಆಗ್ರಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯಗೊಳ್ಳೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. Like and subscribe Eagle Media Works.